ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಠ ಬಿಡ್ತಾ ಇಲ್ಲ. ಇದರ ಮಧ್ಯೆ ನಿನ್ನೆ ದೆಹಲಿಯಲ್ಲಿ ಏನೇನು ಆಯಿತು, ಸಿಎಂಗೆ ಆದಂತಹ ನಿರಾಸೆಯಂಥದ್ದು ನೀವೇ ನೋಡ್ಕೊಂಡು. ಕನಕಾಧಿಪತಿ ವರುಣಾಧಿಪತಿ ಮಧ್ಯೆ ಕುರ್ಚಿಗಾಗಿ ಜಂಗಿ ಕುಸ್ತಿ. ತಗ್ಗೋದೇ ಇಲ್ಲ ಅಂತ ಸಿದ್ದು, ಬಗ್ಗೋದೇ ಇಲ್ಲ ಅಂತ ಡಿಕೆ. ಇದು ಗದ್ದುಗೆಯ ಯುದ್ಧ. ಅರ್ಥಾತ್ ಸಿಎಂ ಪಟ್ಟಕ್ಕಾಗಿ ಇಬ್ಬರು ಘಟಾನುಘಟಿಗಳ ಮಧ್ಯೆ ನಡೆಯುತ್ತಿರೋ ಮಲ್ಲಯುದ್ಧ. ಸಿದ್ದು ಡಿಕೆಶಿಗೆ ಸಿಗದ ರಾಹುಲ್ ಗಾಂಧಿ ದರ್ಶನ. ನೋಡ್ತಿರಿ, ಸಂಕ್ರಾಂತಿಗೆ ಸಂಕ್ರಾಂತಿ ಆಗೇ ಆಗುತ್ತೆ. ಹೊಸ ವರ್ಷ ಸಮೀಪಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಅಲೆ ಏಳುತ್ತಾ ಎಂಬ ಕುತೂಹಲ ಮೂಡಿದೆ. ವರ್ಷಾಂತ್ಯಕ್ಕೆ ಕ್ರಾಂತಿ ಆಗುತ್ತಾ ಅನ್ನೋ ಕೌತುಕ ಕೂಡ ಕಾಡಿದೆ. ಇದರ ಮಧ್ಯೆ ಇಂದ್ರಪ್ರಸ್ಥದತ್ತ ಕನಕಾಧಿಪತಿ ಇಟ್ಟಿರೋ ಹೆಜ್ಜೆ 100 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಣ್ಮುಂದೆ ಗದ್ದುಗೆ ಗುದ್ದಾಟ ನಡೀತಿದ್ರೂ ರಾಹುಲ್ ಗಾಂಧಿಯ ಮೌನ ಅಚ್ಚರಿ ಮೂಡಿಸಿದೆ. ಇದು ಸರ್ಕಾರವನ್ನ ಆಡಿಕೊಳ್ಳೋ ಬಿಜೆಪಿಗೆ ಆಹಾರವಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಗಾದಿ ಗುದ್ದಾಟ ಜೋರಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಮಾಡಿ ಬಂದಿದ್ದಾರೆ. ಕನಕಪುರ ವರುಣಾ ಕಲಿಗೆ ರಾಹುಲ್ ದರ್ಶನ ಸಿಗಲಿಲ್ಲ. ಅತ್ತ ಸಿದ್ದರಾಮಯ್ಯ ಪಂಚವಾರ್ಷಿಕ ಪ್ಲಾನ್ ಹಾಕಿಕೊಂಡಿದ್ದಾರೆ. ಹೈಕಮಾಂಡ್ಗೆ ದಂಡ ಹೊಡೆದು ಸಿಎಂ ಆಗಲು ಬಂಡೆ ತಂತ್ರ ಹೆಣೆದಿದ್ರು. ಅದೂ ಆಗಲಿಲ್ಲ. ರಾಹುಲ್ ಗಾಂಧಿ ಭೇಟಿ ಆಗಬಹುದು ಅಂತ ಸಿದ್ದರಾಮಯ್ಯ ಇಂದ್ರಪ್ರಸ್ಥದಲ್ಲಿ ಕಾದಿದ್ರು. ಅದು ಕೂಡ ಆಗಲೇ ಇಲ್ಲ. ಸಿಡಬ್ಲ್ಯೂಸಿ ಸಭೆ ಬಳಿಕ ರಾಹುಲ್ ಗಾಂಧಿ ಸೂಟ್ ಕೇಸ್ ಪ್ಯಾಕ್ ಮಾಡಲು ಹೋದ್ರು. ಆದ್ದರಿಂದ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದ ವರುಣಾಧಿಪತಿಗೆ ನಿರಾಸೆಯಾಗಿದೆ. ಕಣ್ಮುಂದೆ ಕುರ್ಚಿ ಕದನ, ಕೈ ಹೈ ನಾಯಕರು ಸೈಲೆಂಟ್. 3-4 ತಿಂಗಳಿಂದ ವರುಣಾಧಿಪತಿ ಕನಕಾಧಿಪತಿ ಮಧ್ಯೆ ಗದ್ದುಗೆ ಗುದ್ದಾಟ ಮಿತಿಮೀರಿದೆ. ಇಷ್ಟಾದ್ರೂ ಹೈಕಮಾಂಡ್ ನಾಯಕರು ಮಧ್ಯ ಪ್ರವೇಶ ಮಾಡದೆ ಮೌನಕ್ಕೆ ಜಾರಿದ್ದಾರೆ. ಅದರಲ್ಲೂ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಈ ಬಗ್ಗೆ ಕ್ಯಾರೆ ಎನ್ನದೆ ಕದನ ಕೌತುಕವನ್ನ ನೋಡ್ತಾ ಮೌನಕ್ಕೆ ಜಾರಿದ್ದಾರೆ. ಡಿಕೆಶಿ ಭೇಟಿಗೆ ಅವಕಾಶವನ್ನ ನೀಡದೆ ದೂರ ಇಟ್ಟಿದ್ದಾರೆ. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳೋದು ಏನೂ ಇಲ್ಲ ಅಂತ ಕೈ ಮುಗಿದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಠ ಬಿಡ್ತಾ ಇಲ್ಲ. ಇದರ ಮಧ್ಯೆ ನಿನ್ನೆ ದೆಹಲಿಯಲ್ಲಿ ಏನೇನು ಆಯಿತು, ಸಿಎಂಗೆ ಆದಂತಹ ನಿರಾಸೆಯಂಥದ್ದು ನೀವೇ ನೋಡ್ಕೊಂಡು. ಕನಕಾಧಿಪತಿ ವರುಣಾಧಿಪತಿ ಮಧ್ಯೆ ಕುರ್ಚಿಗಾಗಿ ಜಂಗಿ ಕುಸ್ತಿ. ತಗ್ಗೋದೇ ಇಲ್ಲ ಅಂತ ಸಿದ್ದು, ಬಗ್ಗೋದೇ ಇಲ್ಲ ಅಂತ ಡಿಕೆ. ಇದು ಗದ್ದುಗೆಯ ಯುದ್ಧ. ಅರ್ಥಾತ್ ಸಿಎಂ ಪಟ್ಟಕ್ಕಾಗಿ ಇಬ್ಬರು ಘಟಾನುಘಟಿಗಳ ಮಧ್ಯೆ ನಡೆಯುತ್ತಿರೋ ಮಲ್ಲಯುದ್ಧ. ಸಿದ್ದು ಡಿಕೆಶಿಗೆ ಸಿಗದ ರಾಹುಲ್ ಗಾಂಧಿ ದರ್ಶನ. ನೋಡ್ತಿರಿ, ಸಂಕ್ರಾಂತಿಗೆ ಸಂಕ್ರಾಂತಿ ಆಗೇ ಆಗುತ್ತೆ. ಹೊಸ ವರ್ಷ ಸಮೀಪಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಅಲೆ ಏಳುತ್ತಾ ಎಂಬ ಕುತೂಹಲ ಮೂಡಿದೆ. ವರ್ಷಾಂತ್ಯಕ್ಕೆ ಕ್ರಾಂತಿ ಆಗುತ್ತಾ ಅನ್ನೋ ಕೌತುಕ ಕೂಡ ಕಾಡಿದೆ. ಇದರ ಮಧ್ಯೆ ಇಂದ್ರಪ್ರಸ್ಥದತ್ತ ಕನಕಾಧಿಪತಿ ಇಟ್ಟಿರೋ ಹೆಜ್ಜೆ 100 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಣ್ಮುಂದೆ ಗದ್ದುಗೆ ಗುದ್ದಾಟ ನಡೀತಿದ್ರೂ ರಾಹುಲ್ ಗಾಂಧಿಯ ಮೌನ ಅಚ್ಚರಿ ಮೂಡಿಸಿದೆ. ಇದು ಸರ್ಕಾರವನ್ನ ಆಡಿಕೊಳ್ಳೋ ಬಿಜೆಪಿಗೆ ಆಹಾರವಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಗಾದಿ ಗುದ್ದಾಟ ಜೋರಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಮಾಡಿ ಬಂದಿದ್ದಾರೆ. ಕನಕಪುರ ವರುಣಾ ಕಲಿಗೆ ರಾಹುಲ್ ದರ್ಶನ ಸಿಗಲಿಲ್ಲ. ಅತ್ತ ಸಿದ್ದರಾಮಯ್ಯ ಪಂಚವಾರ್ಷಿಕ ಪ್ಲಾನ್ ಹಾಕಿಕೊಂಡಿದ್ದಾರೆ. ಹೈಕಮಾಂಡ್ಗೆ ದಂಡ ಹೊಡೆದು ಸಿಎಂ ಆಗಲು ಬಂಡೆ ತಂತ್ರ ಹೆಣೆದಿದ್ರು. ಅದೂ ಆಗಲಿಲ್ಲ. ರಾಹುಲ್ ಗಾಂಧಿ ಭೇಟಿ ಆಗಬಹುದು ಅಂತ ಸಿದ್ದರಾಮಯ್ಯ ಇಂದ್ರಪ್ರಸ್ಥದಲ್ಲಿ ಕಾದಿದ್ರು.
ಅದು ಕೂಡ ಆಗಲೇ ಇಲ್ಲ. ಸಿಡಬ್ಲ್ಯೂಸಿ ಸಭೆ ಬಳಿಕ ರಾಹುಲ್ ಗಾಂಧಿ ಸೂಟ್ ಕೇಸ್ ಪ್ಯಾಕ್ ಮಾಡಲು ಹೋದ್ರು. ಆದ್ದರಿಂದ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದ ವರುಣಾಧಿಪತಿಗೆ ನಿರಾಸೆಯಾಗಿದೆ. ಕಣ್ಮುಂದೆ ಕುರ್ಚಿ ಕದನ, ಕೈ ಹೈ ನಾಯಕರು ಸೈಲೆಂಟ್. 3-4 ತಿಂಗಳಿಂದ ವರುಣಾಧಿಪತಿ ಕನಕಾಧಿಪತಿ ಮಧ್ಯೆ ಗದ್ದುಗೆ ಗುದ್ದಾಟ ಮಿತಿಮೀರಿದೆ. ಇಷ್ಟಾದ್ರೂ ಹೈಕಮಾಂಡ್ ನಾಯಕರು ಮಧ್ಯ ಪ್ರವೇಶ ಮಾಡದೆ ಮೌನಕ್ಕೆ ಜಾರಿದ್ದಾರೆ. ಅದರಲ್ಲೂ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಈ ಬಗ್ಗೆ ಕ್ಯಾರೆ ಎನ್ನದೆ ಕದನ ಕೌತುಕವನ್ನ ನೋಡ್ತಾ ಮೌನಕ್ಕೆ ಜಾರಿದ್ದಾರೆ. ಡಿಕೆಶಿ ಭೇಟಿಗೆ ಅವಕಾಶವನ್ನ ನೀಡದೆ ದೂರ ಇಟ್ಟಿದ್ದಾರೆ. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳೋದು ಏನೂ ಇಲ್ಲ ಅಂತ ಕೈ ಮುಗಿದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಠ ಬಿಡ್ತಾ ಇಲ್ಲ. ಇದರ ಮಧ್ಯೆ ನಿನ್ನೆ ದೆಹಲಿಯಲ್ಲಿ ಏನೇನು ಆಯಿತು, ಸಿಎಂಗೆ ಆದಂತಹ ನಿರಾಸೆಯಂಥದ್ದು ನೀವೇ ನೋಡ್ಕೊಂಡು. ಕನಕಾಧಿಪತಿ ವರುಣಾಧಿಪತಿ ಮಧ್ಯೆ ಕುರ್ಚಿಗಾಗಿ ಜಂಗಿ ಕುಸ್ತಿ. ತಗ್ಗೋದೇ ಇಲ್ಲ ಅಂತ ಸಿದ್ದು, ಬಗ್ಗೋದೇ ಇಲ್ಲ ಅಂತ ಡಿಕೆ. ಇದು ಗದ್ದುಗೆಯ ಯುದ್ಧ. ಅರ್ಥಾತ್ ಸಿಎಂ ಪಟ್ಟಕ್ಕಾಗಿ ಇಬ್ಬರು ಘಟಾನುಘಟಿಗಳ ಮಧ್ಯೆ ನಡೆಯುತ್ತಿರೋ ಮಲ್ಲಯುದ್ಧ. ಸಿದ್ದು ಡಿಕೆಶಿಗೆ ಸಿಗದ ರಾಹುಲ್ ಗಾಂಧಿ ದರ್ಶನ. ನೋಡ್ತಿರಿ, ಸಂಕ್ರಾಂತಿಗೆ ಸಂಕ್ರಾಂತಿ ಆಗೇ ಆಗುತ್ತೆ. ಹೊಸ ವರ್ಷ ಸಮೀಪಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಅಲೆ ಏಳುತ್ತಾ ಎಂಬ ಕುತೂಹಲ ಮೂಡಿದೆ. ವರ್ಷಾಂತ್ಯಕ್ಕೆ ಕ್ರಾಂತಿ ಆಗುತ್ತಾ ಅನ್ನೋ ಕೌತುಕ ಕೂಡ ಕಾಡಿದೆ. ಇದರ ಮಧ್ಯೆ ಇಂದ್ರಪ್ರಸ್ಥದತ್ತ ಕನಕಾಧಿಪತಿ ಇಟ್ಟಿರೋ ಹೆಜ್ಜೆ 100 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಣ್ಮುಂದೆ ಗದ್ದುಗೆ ಗುದ್ದಾಟ ನಡೀತಿದ್ರೂ ರಾಹುಲ್ ಗಾಂಧಿಯ ಮೌನ ಅಚ್ಚರಿ ಮೂಡಿಸಿದೆ. ಇದು ಸರ್ಕಾರವನ್ನ ಆಡಿಕೊಳ್ಳೋ ಬಿಜೆಪಿಗೆ ಆಹಾರವಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಗಾದಿ ಗುದ್ದಾಟ ಜೋರಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಮಾಡಿ ಬಂದಿದ್ದಾರೆ. ಕನಕಪುರ ವರುಣಾಕಲಿಗೆ ರಾಹುಲ್ ದರ್ಶನ ಸಿಗಲಿಲ್ಲ. ಅತ್ತ ಸಿದ್ದರಾಮಯ್ಯ ಪಂಚವಾರ್ಷಿಕ ಪ್ಲಾನ್ ಹಾಕಿಕೊಂಡಿದ್ದಾರೆ. ಹೈಕಮಾಂಡ್ಗೆ ದಂಡ ಹೊಡೆದು ಸಿಎಂ ಆಗಲು ಬಂಡೆ ತಂತ್ರ ಹೆಣೆದಿದ್ರು. ಅದೂ ಆಗಲಿಲ್ಲ. ರಾಹುಲ್ ಗಾಂಧಿ ಭೇಟಿ ಆಗಬಹುದು ಅಂತ ಸಿದ್ದರಾಮಯ್ಯ ಇಂದ್ರಪ್ರಸ್ಥದಲ್ಲಿ ಕಾದಿದ್ರು. ಅದು ಕೂಡ ಆಗಲೇ ಇಲ್ಲ. ಸಿಡಬ್ಲ್ಯೂಸಿ ಸಭೆ ಬಳಿಕ ರಾಹುಲ್ ಗಾಂಧಿ ಸೂಟ್ ಕೇಸ್ ಪ್ಯಾಕ್ ಮಾಡಲು ಹೋದ್ರು. ಆದ್ದರಿಂದ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದ ವರುಣಾಧಿಪತಿಗೆ ನಿರಾಸೆಯಾಗಿದೆ. ಕಣ್ಮುಂದೆ ಕುರ್ಚಿ ಕದನ, ಕೈ ಹೈ ನಾಯಕರು ಸೈಲೆಂಟ್. 3-4 ತಿಂಗಳಿಂದ ವರುಣಾಧಿಪತಿ ಕನಕಾಧಿಪತಿ ಮಧ್ಯೆ ಗದ್ದು